ಮದುವೆ ವಾರ್ಷಿಕೋತ್ಸವ, ಹೊಸ ವರ್ಷಾಚರಣೆ, ಬರ್ತ್ಡೇ ಹೀಗೆ ಇನ್ನೂ ಇತರೆ ಶುಭ ಕಾರ್ಯಗಳಿಗೆ ಜನ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ. ಆದ್ರೆ ಸಿಲಿಕಾನ್ ಮಂದಿ ಹೊಸದಾಗಿ ವಿನೂತನವಾಗಿ ವರ್ಷ ಕಳಿತು ಅಂತ ಕೇಕ್ ಕಟ್ ಮಾಡಿ ವಾರ್ಷಿಕೋತ್ಸವ ಆಚರಣೆ ಮಾಡಿದ್ದಾರೆ. ಅಷ್ಟಕ್ಕೂ ಏನಪ್ಪಾ ವಾರ್ಷಿಕೋತ್ಸವ ಅಂತೀರಾ? ಈ ಸ್ಪೆಷಲ್ ಸ್ಟೋರಿ ನೋಡಿ. ಅಯ್ಯೋ, ಇದೇನಪ್ಪ ರಸ್ತೆಯಲ್ಲಿ ಕೇಕ್ ಇಟ್ಟು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಿದ್ದಾರಲ್ಲ, ಇವರಿಗೆ ಮನೆ ಮಠ ಇಲ್ವಾ ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಯಾಕಂದ್ರೆ ಅವರು ಮಾಡ್ತಿರೋದು ಯಾವುದೇ ಬರ್ತ್ಡೇ ಪಾರ್ಟಿ ಅಲ್ಲ ಅಥವಾ ಯಾವುದೇ ಮದುವೆ ವಾರ್ಷಿಕೋತ್ಸವ ಅಲ್ಲ. ಇದು ನಿಮ್ಮೆಲ್ಲರ ಸಿಲಿಕಾನ್ ಸಿಟಿ ರಸ್ತೆಯ ಗುಂಡಿ ವಾರ್ಷಿಕೋತ್ಸವ. ಹೌದು, ಮಹದೇವಪುರ ವಲಯದ ವಾರ್ಡ್ ನಂಬರ್ 149ರಲ್ಲಿ ಕಳೆದ 1 ವರ್ಷದಿಂದ ರಸ್ತೆಗಳು ಗುಂಡಿಮಯವಾಗಿತ್ತು. ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೂ ದೂರು ಕೊಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ. ಇತ್ತ ಗುಂಡಿಗಳಿಂದ ಅನೇಕ ಸಾವು ನೋವು ಸಂಭವಿಸಿದ್ರು. ಬಿಬಿಎಂಪಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ರು. ಇದಕ್ಕೆ ಸ್ಥಳೀಯ ತೆರಿಗೆದಾರರು, ಪಾಲಿಕೆ ಹಾಗೂ ಸರ್ಕಾರದ ವಿರುದ್ಧ ವಿನೂತನ ಪ್ರತಿಭಟನೆಗೆ ಮುಂದಾದ್ರು. ಇನ್ನು ಮಹದೇವಪುರ ವಲಯದ ವರ್ತೂರು ವಾರ್ಡ್ನ ಸ್ಥಳೀಯರು ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವರ್ಷ ಕಳೆದ್ರೂ ಗುಂಡಿ ಮುಚ್ಚಿಲ್ಲ, ನಮ್ಮ ವಾರ್ಡ್ಗಳಲ್ಲಿ ರಸ್ತೆಗಳಲ್ಲಿ ಗುಂಡಿ ಬಿದ್ದು ನಿತ್ಯ ಅಪಘಾತಗಳು ಸಂಭವಿಸುತ್ತದೆ. ಇನ್ನು ಪಾಲಿಕೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಗುಂಡಿ ಮುಚ್ಚಿಲ್ಲ. ಈಗಾಗಲೇ ಗುಂಡಿ ಬಿದ್ದು ವರ್ಷ ಕಳೆದಿದೆ. ಅದಕ್ಕಾಗಿ ವರ್ಷಾಚರಣೆ ಅಂತ ಗುಂಡಿಯಲ್ಲಿ ಕೇಕ್ ಇಟ್ಟು ಕಟ್ ಮಾಡುವ ಮೂಲಕ ಗುಂಡಿ ರಸ್ತೆಗೆ ವರ್ಷಾಚರಣೆಯ ಆನಿವರ್ಸರಿ ಮಾಡ್ತಿದ್ದೀವಿ. ಈ ರೀತಿಯ ಸೆಲೆಬ್ರೇಷನ್ ಮಾಡಿ ಸರ್ಕಾರದ ಗಮನಕ್ಕೆ ತರ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಗುಂಡಿ ಮುಚ್ಚಿಲ್ಲ ಅಂದ್ರೆ ಆಸ್ತಿ ತೆರಿಗೆ ಕೂಡ ಪಾವತಿ ಮಾಡಲ್ಲ ಅಂತ ಪ್ರತಿಭಟನೆ ನಡೆಸಿದ್ರು. ಒಟ್ನಲ್ಲಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಸ್ತೆ ಗುಂಡಿಗಳಿಗೆ ಇನ್ನೂ ಮುಕ್ತಿ ಸಿಗ್ತಿಲ್ಲ. ಇತ್ತ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಕೋಟಿ ಹಣ ರಸ್ತೆ ಅಭಿವೃದ್ಧಿಗೆ ಅಂತ ಖರ್ಚು ಮಾಡ್ತಿರೋದು ಎಲ್ಲಿ ಹೋಗ್ತಿದೆ ಅಂತ ಯಾರು ಬಲ್ಲರು.